ಕೈ ಎತ್ತಿ. ಉನ್ನತ. Come on, lift your hands all over this place. ಉನ್ನತ. Come on, ಹಾಡಿ. ನನ್ನ ಭಯಕ್ಕೆ ನಿನ್ನ ನಾಮವ ಮೇಲೆತ್ತುವೆ. ಮಹಿಮೆಗೆ ಪಾತ್ರನೇ, ಮಹಿಮೆಗೆ ಪಾತ್ರನೇ, ಮಹತ್ವ ದೇವರೇ, ಉನ್ನತನಾದ ನನ್ನೇಸು. ಎಲ್ಲ ಸ್ವರ ಎತ್ತಿ. ನನ್ನ ಆಸೆ, ನನ್ನ ಆಸೆ, ನನ್ನ ಭಯಕ್ಕೆ ನಿನ್ನ ನಾಮ ಮಹಿಮೆಗೆ ಪಾತ್ರನೇ, ಮಹತ್ವ ದೇವರೇ, ಉನ್ನತನಾದ ನನ್ನೇಸುವೆ. ಓ ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ರೋಗಕ್ಕಿಂತಲೂ ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗೆ, ಓ ಎಲ್ಲ ರೋಗಕ್ಕಿಂತಲೂ ನೀ ಉನ್ನತ. Come on, shout that name. ಯೇಸು. Say it louder. ಯೇಸು. ಯೇಸು. ನೀ ಉನ್ನತ. ಓ Lord, we lift your name, O Father, ದೇವರೇ, ನಿನ್ನ ಹೆಸರನ್ನು ಮೇಲೆತ್ತುತ್ತೇವೆ. higher than all other names. ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮ. That at your name ನಿನ್ನ ಹೆಸರ ಮೇರೆಗೆ every knee shall bow, ಎಲ್ಲವೂ ಮೊಣಕಾಲು ಊರಬೇಕು. every sickness shall bow, ಎಲ್ಲ ರೋಗ ಮೊಣಕಾಲು every ಊರಬೇಕು. demon shall bow, ಎಲ್ಲ ದೆವ್ವ ಮೊಣಕಾಲು every ಹಾಕಲೇಬೇಕು. poverty shall ಓ bow, ಎಲ್ಲ ಬಡತನ ನಿನ್ನ ಮುಂದೆ ಅಡ್ಡ every ಬೀಳಬೇಕು. depression shall ಎಲ್ಲ bow, ಮನಗುಂದುವಿಕೆ ನಿನ್ನ ಮುಂದೆ every ಬೀಳಬೇಕು. brokenness shall be healed. ಎಲ್ಲ ಮುರಿಯಲ್ಪಟ್ಟವುದಾರು ನಿನ್ನ ಮುಂದೆ ಬಾಗಬೇಕು. ಯೇಸು, ಯೇಸು, ನೀ ಉನ್ನತ. ಯೇಸು, ಯೇಸು, ನೀ ಉನ್ನತ. Thank you, Lord Jesus. Look at me. When you say that name, I don't know how you feel, ನೀವು ಆ ಹೆಸರನ್ನು ಹೇಳುವಾಗ ಏನ್ ಅನಿಸುತ್ತೋ ನನಗೆ ಗೊತ್ತಿಲ್ಲ. but from the top of the head to the soles of my feet, I feel something. ನನ್ನ ತಲೆಯಿಂದ ಕಾಲುವರೆಗೂ ಆ ಹೆಸರು ಹೇಳುವಾಗ ಏನೋ ಒಂದು ನಡೀತದೆ. Hallelujah. Hallelujah. When you say that name, don't say as you call a friend. ಆ ಹೆಸರನ್ನು ಹೇಳುವಾಗ ಒಬ್ಬ ಸ್ನೇಹಿತನನ್ನು ಕರೆಯುವ ಹಾಗೆ ನೀವು ಕರಿ. Don't, when you say that name, don't think he's just another neighbor beside you. ಆ ಹೆಸರನ್ನು ಹೇಳುವಾಗ ಪಕ್ಕದವರ ಹೆಸರು ಹೇಳ್ದಂಗೆ ನೀವು ಹೇಳಬಾರ್ದು. When you say that name, ಆ ಹೆಸರನ್ನು ಹೇಳುವಾಗ name is a different name. ಹೆಸರೇ ವ್ಯತ್ಯಾಸವಾದ ಹೆಸರು. That at that name, ಆ ಹೆಸರಿನ ಮೇರೆಗೆ all your problems has to come down. ಸಮಸ್ಯೆ ಬಾಗಲೇಬೇಕು. Hallelujah. Amen. You know why we worship? ಯಾಕೆ ನಾವು ಆರಾಧನೆ ಮಾಡ್ತೀವಿ ಗೊತ್ತಾ? To make you recharge. ನಿಮ್ಮನ್ನು ರೀಚಾರ್ಜ್ ಮಾಡುವುದಕ್ಕಾಗಿ. To bring some fire in you. ನಿಮ್ಮಲ್ಲಿ ಬೆಂಕಿ ಉರಿಬೇಕಂತಾನೆ ಆರಾಧನೆ ಮಾಡುವುದು.
half of my work is done in worship only. ನನ್ನ ಕೆಲಸದ ಅರ್ಧ ಭಾಗ ಆರಾಧನೆಯಲ್ಲಿ ಮುಕ್ತಾಯವಾಗುತ್ತದೆ. Half of the miracles happen in worship only. ಅರ್ಧ ಭಾಗ ಕೆಲಸ ಅರ್ಬುತದಲ್ಲೇ ಆರಾಧನೆಯಲ್ಲಿ ಅರ್ಬುತ ನಡೀತದೆ. Amen. Don't stand like a wall. ಒಂದು ಗೋಡೆಯ ರೀತಿ ನಿಂತ್ಕೋಬೇಡ್ರಿ. Because when you're worshiping, you're building a sacrifice of ನೀವು praise. ಆರಾಧನೆ ಮಾಡುವಾಗ ಒಂದು ಯಜ್ಞ ಪೀಠವನ್ನು ಕಟ್ಟುತ್ತಾ ಇದ್ದೀರ. That is a sacrifice of praise. ಒಂದು ಆ ಯಜ್ಞ ಪೀಠ ಸ್ತುತಿಯ ಯಜ್ಞ ಪೀಠ. That when you worship God, ನೀವು ದೇವರನ್ನು ಆರಾಧಿಸುವಾಗ you're building a sacrifice. ನೀವು ಯಜ್ಞ ಪೀಠವನ್ನು ಕಟ್ಟುತ್ತಾ ಇದ್ದೀರ. That half of the next you're going to the word, you'll all receive in worship. ವಾಕ್ಯಕ್ಕೆ ಹೋಗೋಕಿನ ಮುಂಚೆನೆ ನೀವು ಹೊಂದಿಕೊಳ್ತೀರಾ ಆರಾಧನೆಯಲ್ಲಿ. Amen. Amen. Look to neighbor and shake your hand. Shake them loud. Shake them. ಪಕ್ಕದಲ್ಲಿದ್ದು ಕೈ ಜೋರಾಗಿ ಅಲ್ಲಾಡಿಸಿ ಅವರನ್ನು ಆಹ್ವಾನಿಸ್ರಿ. Come on. ಎಚ್ಚರವಾಗಿ ಮಲಗಬೇಡ ಅಂತ ಹೇಳಿ. Sit down. ಕುಳಿತುಕೊಳ್ಳೋಣ. Amen. Hallelujah. Okay, I don't want to preach. I just want to prophesy whatever the Lord has given. ನಾನು ಪ್ರಸಂಗಿಸುವುದಿಲ್ಲ. ಮೈಕ್ ಕಾಯಿವರಿಸ್ರಿ. ಪ್ರವಾದನೆ ಮಾಡ್ಲಿಕ್ಕಿದ್ದೇನೆ ಎಂಬುದಾಗಿ ನಿಮಗೆ ಹೇಳ್ತಾ ಇದ್ದೇನೆ. Prophecy means I'm not going to call your name and say I'm going to prophesy through the word. ಪ್ರವಾದನೆ ಅಂದ್ರೆ ನಿಮ್ಮ ಹೆಸರನ್ನು ಕರೆದು ನಾನು ಪ್ರವಾದನೆ ಮಾಡ್ಲಿಕ್ಕಿಲ್ಲ, ಆದ್ರೆ ವಾಕ್ಯದ ಮುಖಾಂತರ ನಾನು ಪ್ರವಾದನೆ ಮಾಡ್ಲಿಕ್ಕಿದ್ದೇನೆ. Hallelujah. Amen. We'll read one verse. Joel chapter 2 verse 26. ಯೋವೇಲ್ 2:26ನೇ ವಾಕ್ಯ ಬೇಗನೆ ಓದೋಣ ನಾವು. ಯೋವೇಲ್ 2:26. You will have plenty to eat until you're full, and you will praise the name of the Lord your God who has worked wonders for you. Somebody say, God is going to work wonders for me. ಯಾರಾದ್ರೂ ಹೇಳ್ರಿ, ಕರ್ತನು ನನಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡ್ಲಿಕ್ಕಿದ್ದಾನೆ ಎಂಬುದಾಗಿ. Not tomorrow, ನಾಳೆ ಅಲ್ಲ, not after a week, ಒಂದು ವಾರ ಆದ ನಂತರ ಅಲ್ಲ, today now. ಇವತ್ತು ಈಗ God is going to do wonders in my life. ದೇವರು ಅದ್ಭುತ ಮಾಡ್ಲಿಕ್ಕಿದ್ದಾನೆ ನನ್ನ ಜೀವಿತದಲ್ಲಿ. Hallelujah. Never again will my people be shamed. ಇನ್ನೆಂದಿಗೂ ನನ್ನ ಜನರು ನಾಚಿಕೆ ಪಡರು. Amen. Today the Lord is going to remove from some people's life shame and mockery. Amen. ದೇವರು ಕೆಲವೊಬ್ಬರ ಜೀವಿತದಿಂದ ದೇವರು ಇಂದು ನಾಚಿಕೆಯನ್ನು ತೆಗಿಲಿಕ್ಕಿದ್ದಾನೆ. Shame and mockery. ನಾಚಿಕೆ ಮತ್ತು ಹಾಸ್ಯ ಮಾಡಿದವರನ್ನು, ಹಾಸ್ಯ ಮಾಡುವುದು, ಟೀಕೆ ಮಾಡುವುದು. Two things. Look to your neighbor and say, two things God is going ಎಲ್ಲ to remove. ಹೇಳ್ರಿ, 2 ವಿಷಯ ಅಂತ ಪಕ್ಕದಲ್ಲಿ ಹೇಳಿ. That God is going to remove from my life. ನನ್ನ ಜೀವಿತದಿಂದ 2 ವಿಷಯ ದೇವರು ತೆಗಿತಾನೆ. What are those? ಅದು 2 ಏನಂದ್ರೆ Shame ಎಲ್ಲ ಹೇಳ್ರಿ, ನಾಚಿಕೆ and mockery. ಟೀಕೆ. That is not a strong word for teak. ಪರಿಹಾಸ. I'll tell you the difference between shame and mockery. ನಾಚಿಕೆ ಮತ್ತು ಟೀಕೆಯ ವ್ಯತ್ಯಾಸ ನಾನು ಹೇಳ್ತೇನೆ. What is shame? ನಾಚಿಕೆ ಅಂದ್ರೆ ಏನು? Shame is a burden that lowers your head. ನಾಚಿಕೆ Write it down. ನೀವು ಬರೆದುಕೊಳ್ಳಬಹುದು. ನಾಚಿಕೆ ಅಂದ್ರೆ ನಿಮ್ಮ ಮನಸ್ಸಿನ ಭಾರ, ನಿಮ್ಮ ತಲೆಯನ್ನು ಭಾರವಾಗಿ ಇಡುವುದೇ ನಾಚಿಕೆ. Shame is a burden that lowers your head. ನಾಚಿಕೆ ಏನ್ ಪಡಿಸುತ್ತಂದ್ರೆ ನಿಮ್ಮ ತಲೆಯನ್ನು ಬಾಗುವಾಗೆ ಮಾಡುತ್ತದೆ. Shame is the feeling that you get that you're not enough, that you're not valuable. ನಾಚಿಕೆ ನಿಮಗೆ ಏನ್ ಮಾಡುತ್ತದೆ ಅಂದ್ರೆ ನೀನು ಬೆಲೆ ಉಳ್ಳ ವ್ಯಕ್ತಿಯಲ್ಲ, ನೀನು ಉಪಯೋಗಕ್ಕೆ ಬಾರದವನು ಎಂಬುದಾಗಿ ನಿಮ್ಮನ್ನು ಮಾಡುತ್ತದೆ. How many know what shame is? ಈಗ ಅರ್ಥ ಆಯ್ತಾ ನಾಚಿಕೆ ಅಂದ್ರೆ ಏನಂತ? Shame is the mark of the enemy that puts on a believer. ವೈರಿ ಉಪಯೋಗಿಸುವಂತ ಒಂದು ಆಯುಧ ಏನಂದ್ರೆ ನಾಚಿಕೆ. How many have understood what is shame? Okay, I'll tell you what is mockery. ಈಗ ಟೀಕೆ ಏನಂತ ಹೇಳ್ತೀನಿ. What is mockery? ಟೀಕೆ ಅಂದ್ರೆ ಏನು? Not ಟೀಕೆ. ಪರಿಹಾಸ ಅಂದ್ರೆ ಏನು?
ಕೇಳಿ ಮಾಡೋದು, ಮಾಕ್ ಗೇಲಿ ಮಾಡುವುದಂದ್ರೆ What is mockery? ಆ ಗೇಲಿ ಮಾಡುವುದಂದ್ರೆ ಏನು? When people laugh at you, ನಿಮ್ಮನ್ನು ನೋಡಿ ಜನರು ನಗುವಾಗ, when people look down on you, ಜನರು ನಿಮ್ಮನ್ನು ನೋಡಿ ಕೀಳಾಗಿ when ನೋಡುವಾಗ, people question your faith, ನಿಮ್ಮ ನಂಬಿಕೆಗೆ ಜನರು ಪ್ರಶ್ನೆ when ಹಾಕುವಾಗ, people doubt your destiny, ನಿಮ್ಮ ಗುರಿಯ ವಿಷಯವಾಗಿ ಜನರು ನಂಬದೇ when ಇರುವಾಗ, people predict your failure, ನಿಮ್ಮ ಸೋಲನ್ನು ಅವರು ಗುರುತಿಡುವಾಗ, that is mockery. ಅದು ಟೀಕೆ ಮತ್ತು ಗೇಲಿ ಆಗಿದೆ. ಯಾರು ಹೇಳಿದ ಅರ್ಥ ಆಗ್ತದೆ? ಯಾರ ಲೈಫಲ್ಲಿ ಅವಮಾನ ಮತ್ತೆ ಮಾಕ್ರಿಯಲ್ಲಿ ಹೋಗ್ತಿದ್ದೀರಾ? How many are going through shame and mockery in your life? ಯಾರೆಲ್ಲ ನಾಚಿಕೆ ಮತ್ತು ಟೀಕೆಯ ಮಧ್ಯದಲ್ಲಿ ಹೋಗ್ತಾ ಇದ್ದೀರಾ? ಕೈ ಎತ್ರಿ. Amen. People sometimes put you to shame, and not only put you to shame, but they also mock who you are. ಕೆಲವರು ಜನರು ನಮಗೆ ನಾಚಿಕೆನೂ ಪಡಿಸ್ತಾರೆ, ಅದಷ್ಟೇ ಅಲ್ಲ ಟೀಕೆ ಕೂಡ ಮಾಡ್ತಾರೆ. But this afternoon, ಆದ್ರೆ ಈ ಮಧ್ಯಾಹ್ನ God is going to remove shame and mockery from your life. ದೇವರು ನಾಚಿಕೆಯನ್ನು ಟೀಕೆಯನ್ನು ನಿಮ್ಮ ಜೀವಿತದಿಂದ ತೆರೆಯಲಿಕ್ಕಿದ್ದಾನೆ. And not only that, ಅದಷ್ಟೇ ಅಲ್ಲ, He's going to do wonders. ಅದು ದೊಡ್ಡ ಅದ್ಭುತವಾಗಿ That you will no longer be in shame, that you will no longer be in mockery, but your head will be lifted up. ನೀವು ಇನ್ನು ಮುಂದೆ ನಾಚಿಕೆ ಮತ್ತು ಟೀಕೆಯಲ್ಲಿ ಇರುವುದಿಲ್ಲ, ನಿಮ್ಮ ತಲೆ ಮೇಲೆ ಎತ್ತಲ್ಪಡುವಾಗ ದೇವರು ಮಾಡ್ತಾನೆ. Hallelujah. Some people came to Jesus and said, ಕೆಲವರು ಯೇಸುವಿನ ಹತ್ರ ಬಂದು ಹೇಳಿದ್ರು, don't you pay temple tax? ನೀವು ಸಭಾ ಮಂದಿರಕ್ಕೆ ಸುಂಕ ಕಟ್ಟುವುದಿಲ್ಲವಾ ಎಂಬುದಾಗಿ Don't ಹೇಳಿದ್ರು. you and your disciples pay temple tax? ನೀನು ಮತ್ತು ನಿನ್ನ ಶಿಷ್ಯರು ಸುಂಕ ಕಟ್ಟುವುದಿಲ್ಲವೋ? What did Jesus do? ಯೇಸು ಏನ್ ಹೇಳಿದ? He called Peter and said, ಪೇತ್ರನಿಗೆ ಕರೆದು ಹೇಳಿದ, go to the ocean, go to the sea, ಸಮುದ್ರ ಕಡೆಗೆ ಹೋಗಿ throw your net. ನಿನ್ನ ಬಲೆಗಳನ್ನು ಬೀಸು. What you should do? ನೀನೇನ್ ಮಾಡ್ಬೇಕು? Come on, say, throw your net. ಎಲ್ಲ ಹೇಳ್ರಿ, ಬಲೆಗಳನ್ನು ಬೀಸು. ನಾನು ನಿರ್ದಿಷ್ಟವಾಗಿ 100% ಹೇಳ್ತೀನಿ, ನಿಮ್ಮ ಶೇಮ್ ಮಾಕ್ರಿ ಇವತ್ತು ಮುಕ್ತಾಯವಾಗ್ತದೆ. ಆಮೆನ್, ಆಮೆನ್. Hallelujah. He says, throw out your line. Throw out the net. ನಿನ್ನ ಬಲೆಯನ್ನು ಬೀಸು. The first fish you catch, ಮೊದಲನೇ ಮೀನು ನೀನು ಹಿಡಿಯುವುದಾದ್ರೆ open its mouth. ಅದರ ಬಾಯನ್ನು ತೆಗೆದು You will find gold coins. ಅದರಲ್ಲಿ ಬಂಗಾರದ ನಾಣ್ಯ ನಿನಗೆ ಸಿಗುತ್ತೆ. Go, take the gold coin. ಆ ಬಂಗಾರದ ನಾಣ್ಯವನ್ನು ತೆಗೆದು Pay your tax and my tax. ನಿನ್ನ ಸುಂಕವನ್ನು ನೀನು ಕಟ್ಟು, ನನ್ನ ಸುಂಕವನ್ನು ನೀನು ಕಟ್ಟು. Many people are questioning you. ಬಹಳ ಜನರು ನಿಮ್ಮನ್ನು ನೋಡಿ ಪ್ರಶ್ನಿಸ್ತಾ You ಇದ್ದಾರೆ. are going to church, ನೀ ಸಭೆಗೆ ಹೋಗ್ತಾ ಇದೀಯಾ? you are not able to pay school fees. ನೀನು ಸ್ಕೂಲ್ ಫೀಸ್ ಕಟ್ಟಕ್ ಆಗ್ತಾ You are ಇಲ್ಲಲ್ಲ. going to church, ನೀನ್ ಸಭೆಗೆ ಹೋಗ್ತಾ your ಇದೆಯಲ್ಲ, family is not coming up. ನಿನ್ನ ಕುಟುಂಬ ಮೇಲೆ ಏಳಿಗೆ ಆಗ್ತಾ You ಇಲ್ಲ. are going to church, ನೀನ್ ಸಭೆಗೆ ಹೋಗ್ತಾ ಇದೀಯ, you are not prospering. ನೀನು ಅಭಿವೃದ್ಧಿಗೊಳ್ತಾ ಇಲ್ಲ. How many have received such kind of statement ಎಷ್ಟು from people? ಜನರಿಗೆ ಈ ಕಿವಿ ಮಾತೆಲ್ಲ ಬಂದಿದೆ? You've received such statement from people? ಜನರು ನಿಮ್ಮನ್ನು ನೋಡಿ ಮಾತನಾಡಿದ್ದಾರೆ ಈ ತರ. God says, ದೇವರು ಹೇಳಿದನು, because if they would have said only your name, ನಿನ್ನ ಹೆಸರು ಮಾತ್ರ ಅವರು ಹೇಳಿದಾದ್ರೆ I would have been silent. ನಾನು ಸುಮ್ಮನೆ ಇರ್ಬಿಡ್ತಿದ್ದೆ. But now ಈಗ they are questioning my reputation. ಈಗ ನನ್ನ ಹೆಸರನ್ನೇ ಅವರು ಪರಿಶೋಧಿಸ್ತಾ ಇದ್ದಾರೆ. They are questioning my dignity. ನನ್ನ ಗೌರವವನ್ನೇ ಅವರು ಪರಿಶೋಧಿಸ್ತಾ ಇದ್ದಾರೆ. Move aside. ಸರಿದು ಬಿಡು. Now I will come and do wonders. ಈಗ ನಾನು ಬಂದು ಅದ್ಭುತ ಮಾಡ್ತೇನೆ. Move aside. ಸರಿದು ಬಿಡು. I will remove your shame and mockery. ನಿನ್ನ ನಾಚಿಕೆಯನ್ನು ಟೀಕೆಯನ್ನು ನಾನು ತೆಗೆಯುತ್ತೇನೆ. Because over your matter, ನಿನ್ನ ವಿಷಯದ ಮೇರೆ they brought Jesus. ಯೇಸುವನ್ನು ಕರೆತಂದ್ರು. Come on. ಆಮೆನ್, ಆಮೆನ್. ನೋಡಿ, ನೀವು ಹೋಗ್ತಾ ಇರುವಂತ ಆ ಕಷ್ಟದಕ್ಕಾಗಿ ಯೇಸುವಿನ ಹೆಸರು ಹೇಳ್ತಾ ಇದ್ದಾರೆ ನಿಮ್ಮ ಮೇಲೆ. ಅರ್ಥ ಆದವರು ಹಲ್ಲೆಲೂಯಾ ಹೇಳ್ಬೇಕಿದ್ದು. Because the sickness you are having, they are bringing Jesus. ಈಗ ನಿಮ್ಮಲ್ಲಿ ರೋಗ ಇರುವುದಕ್ಕಾಗಿ ಯೇಸುವನ್ನು ಕರೀತಾ ಇದ್ದಾರೆ. Because you are going through financial problem, they are bringing Jesus. ನೀನು ಹಣಕಾಸು ವಿಷಯದಲ್ಲಿ ಕಷ್ಟ ಹೋಗ್ತಾ ಇರುವುದಕ್ಕಾಗಿ ಯೇಸುವನ್ನು ಒಳಗೆ ಸೇರಿಸ್ತಾ ಇದ್ದಾರೆ. ಈಗ ಕೆಲವರು ಹೇಳೋದು ನೋಡಿದ್ರ, ಈ ಫ್ಯಾಮಿಲಿಯಲ್ಲಿ ಮದುವೆನೇ ಆಗಲ್ಲ ಅಂತ ಯೇಸು ಹೆಸರು ತಂದ್ರು. ಕಮ್ ಆನ್. ಈಗ ನಿಮ್ಮ ರೆಪ್ಯುಟೇಷನ್ ಲೈನ್ ಎಲ್ಲ ಯೇಸುವಿನ
ಆಮೆನ್. Come on, somebody. Oh, rapakata rabashe rekabase. ಈಗ ಇದು ನಿಮ್ಮ ಸಮಸ್ಯೆ ಅಲ್ಲ, ಈಗ ದೇವರ ಸಮಸ್ಯೆ. ದೇವ್ರು ಹೇಳ್ತಾನೆ ಸೈಡಿಗೆ ಸರಿಯೋ, ನನ್ನ ಹೆಸರು ತಂದ್ರು ಈಗ, ನನ್ನ ರೆಪ್ಯುಟೇಷನ್, ನನ್ನ ಡಿಗ್ನಿಟಿ. Are you getting what I'm saying? ನಾನು ಹೇಳ್ತಾ ಇರೋದು ಅರ್ಥ ಆಗ್ತೈತಮ್ಮ? The Lord said to tell me to tell you. ಕರ್ತನು ನನಗೆ ಹೇಳುವುದಕ್ಕಾಗಿ ಹೇಳಿದಾನೆ. Listen, open your ears wide. ನಿಮ್ಮ ಕಿವಿಯನ್ನು ಅಗಲವಾಗಿ ತೆರೆದು ಕೇಳಿ. This has come from the spiritual realm. ಇದು ಆತ್ಮಿಕ ಮಂಡಳದಿಂದ ಬಂದಿರುವ ವಿಷಯ. For this church, ಈ ಸಭೆಗಾಗಿ, for us, ನಮಗಾಗಿ, that God is going to remove shame and mockery. ದೇವರು ನಾಚಿಕೆಯನ್ನು, ಟೀಕೆಗಳನ್ನು ತೆಗೆಯಲಿಕ್ಕಿದ್ದಾನೆ. If you believe that, ನಂಬುವುದಾದ್ರೆ, if you believe that, ನೀವು ನಂಬೋದಾದ್ರೆ don't just sit. ಕುತ್ಕೋಬೇಡ್ರಿ, Stand up and receive it. ಎದ್ದು ಸ್ತೋತ್ರ ಮಾಡಿ ವಂದಿಕೋ. Hallelujah. Amen. They're questioning Jesus over the matter you're going through. ನೀವು ಹಾದು ಹೋಗ್ತಾ ಇರುವ ಕಷ್ಟದಲ್ಲಿ ಈಗ ಯೇಸುವ ಹೆಸರನ್ನು ಎಳಿತಾ ಇದ್ದಾರೆ. Bible says, ಬೈಬಲ್ ಹೇಳ್ತದೆ, what if somebody did not have faith? ಯಾರಿಗೆ Will their lack of faith nullify God's faithfulness? ಅವರು ನಂಬಲಿಲ್ಲ ಅಂದ್ರೆ ದೇವರ ನಂಬಿಗಸ್ತಿಕೆ ಇಲ್ಲ ಅಂತ ಅರ್ಥ ಆಗುತ್ತಾ ಅಂತ ಪ್ರಶ್ನೆ. Because of their lack of faith, ಅವರು ನಂಬದೇ ಇರುವ ಕಾರಣ ನಿಮಿತ್ತ will my faithfulness be nullified? ನನ್ನ ನಂಬಿಗಸ್ತಿಕೆ ನಿಂತೋಗುತ್ತಾ? Come on, somebody. I don't know about you. ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ. I don't know about you. ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ. I am fed up of shame and mockery. ನಾನು ನಾಚಿಕೆ ಟೀಕೆಯಿಂದ ಸಾಕಾಗಿದ್ದೇನೆ. Are you fed up? ನೀವು ಸಾಕಾಗಿದ್ದೀರಾ? Receive and receive the wonders. ಹೊಂದಿಕೋ ದೇವರ ಅದ್ಭುತವನ್ನು. Hallelujah. Amen. Seat ಭಾನುವಾರ ಬಂದು ಸಭೆಯಲ್ಲಿ ಬಂದು ಸೀಟನ್ನು ವಾರ್ಮ್ ಮಾಡಬೇಡ, ಇನ್ನು ಆತ್ಮನ್ ವಾರ್ಮ್ ಮಾಡು. Spiritual things should be warmed in the realms. ಆತ್ಮಿಕ ಮಂಡಳದಿಂದ ನೀನು ಆತ್ಮಿಕ ವ್ಯಕ್ತಿ ಬಿಸಿ ಆಗಬೇಕು. ನೀವು ಚೇರ್ ಬಿಸಿ ಮಾಡೋದು ಅಷ್ಟೇ ಅಲ್ಲ. Hallelujah. ಒಬ್ಬ ಕುರುಡ ಬಂದು ಯೇಸುವಿಗೆ ಕೇಳ್ದ, ಯೇಸು ಹತ್ರ ಬಂದ ಅಂತೆ. ಯೇಸು ಕೇಳಿದ್ರು, ಏನು ಮಾಡಬೇಕಪ್ಪ ನಿನಗಂತ. ಅಂದ್ರೆ ಯೇಸು ಗೊತ್ತಿಲ್ಲ ಅವ್ನು ಕುರುಡ ಅಂತ. ಯೇಸು ಗೊತ್ತಿಲ್ಲ ಅವನಿಗೆ ಕಣ್ ಕಾಣಲ್ಲ ಅಂತ ಗೊತ್ತು, ಆದ್ರೆ ಕೇಳ್ತಾನೆ ಏನ್ ಬೇಕು ಅಂತ. Did not Jesus know that he was blind? ಯೇಸು ಗೊತ್ತಿರಲಿಲ್ವಾ ಅವನು ಕುರುಡ ಅಂತ? But why? But he asked him, what do you want? ಆದ್ರೆ ಮತ್ತೆ ಕೇಳಿದ, ನಿನಗೇನ್ ಬೇಕು? Lord, I want to see. ನಾನು ನೋಡಬೇಕು ಸ್ವಾಮಿ. He says, go according to faith, you'll be ನಿನ್ನ healed. ನಂಬಿಕೆ ಅನುಸಾರವಾಗಿ ಹೋಗು, ಅದು ಸ್ವಸ್ಥವಾಗಿದೆ. ಇವತ್ತು ಸ್ಪೆಸಿಫಿಕ್ ಆಗಿ God is going to deal with you. ವೈಯಕ್ತಿಕವಾಗಿ ದೇವರು ಮುಟ್ಲಿಕ್ಕಿದ್ದಾನೆ. Over the shame you're going through, ನೀವು ಹೋಗ್ತಾ ಇರುವಂತ ನಾಚಿಕೆ over the mockery you're going through, ನೀವು ಹಾದು ಹೋಗ್ತಾ ಇರುವ ಟೀಕೆ ಮೇಲೆ God says, ದೇವರು ಹೇಳ್ತಾ ಇದ್ದಾನೆ, I will do wonders ನಾನು ಅದ್ಭುತ ಮಾಡ್ತೇನೆ, that you will never be put to shame. ಇನ್ನೆಂದಿಗೂ ಲಜ್ಜೆ ಪಡುವುದಿಲ್ಲ. ನೀನು ಚಂಡು ಕೆಳಗ್ ಬಾಗ್ದಾಗ, ನಿನ್ನನ್ನು ಟೀಕೆ ಮಾಡಿದಾಗ ಮಾಡೋರು ಎಲ್ಲ ಪಾರ್ಟಿ ಮಾಡ್ತಿದ್ರು. ನೀನು ಅಳುತ್ತಿರುವಾಗ ಅವರು ಥಮ್ಸ್ ಅಪ್ ಅಳ್ತಿದ್ರು. ಹೌದಾ ಇಲ್ಲ? ಆಮೆನ್. ಅವ್ರು ಚೇರ್ಸ್ ಅಂತ ಹೇಳ್ತಿದ್ರು. ನೀನು ತಲೆ ಬಾಗುವಾಗ, ನೀನು ಅಳುವಾಗ, ನೀನು ಮಾಕಿಂಗ್ ಇದ್ದಾಗ ಕೆಲವರು ಖುಷಿ ಪಟ್ರು. ಹೌದಾ ಇಲ್ಲ? ಬಟ್ ಗಾಡ್ ಇಸ್ ಸೇಯಿಂಗ್, ದೇವರು ಹೇಳ್ತಾ ಇದ್ದಾನೆ, ಈಗ ನಿನ್ನ ಸಮಯ ನಗುವ ಸಮಯ. ಆಮೆನ್. Put Genesis 21:6. 21:6 ಹಾಕು ಆದಿಕಾಂಡ. Bible says, ಇದರಲ್ಲಿ ವಾಕ್ಯ Sarah said, God has brought me laughter. ಆಗ ಸಾರಳು, ದೇವರು ನನ್ನನ್ನು ನಗುವಂತೆ ಮಾಡಿದ್ದಾನೆ. Everyone who hears about this will laugh with me. ಈಗ ಕೇಳುವವರು ಎಲ್ಲರೂ ನನ್ನೊಂದಿಗೆ ನಗುವರು ಎಂದು ಹೇಳಿದಳು.
ಇಲ್ಲಿ ಮಟ್ಟ ಅವ್ರು ನಕ್ರು ಈಗ ನಿನ್ನಟ್ಟ ನೀನ್ ನಗುವ. Amen. Come on, somebody. ಯಾರಾದ್ರೂ Hallelujah. Look to neighbor and say, it's my turn of laughter. ಪಕ್ಕದಲ್ಲಿ ನೋಡಿ ಅಲ್ಲಾಡಿಸಿ ಹೇಳ್ರಿ, ಇದು ನನ್ನ ಸಮಯ To laugh. ನಗುವ ಸಮಯ. ನಗು ಅಂದ್ರೆ ಸುಮ್ಮನೆ ಹೀ ನಗುವುದಲ್ಲ. Sarah laughed because of the years of pain she had. ಸಾರಳು ಆಕೆ ಹಾದಿ ಹೋದಂತ ಅನೇಕ ವರ್ಷಗಳ ದುಃಖದ ಸಂತೋಷವಾಗಿ ಆಕೆ ನಕ್ಕಳು. The barrenness finally one day was broken. ಆ ಬಂಜುತನ ಒಂದು ದಿವಸ ಮುರಿದೋಯಿತು. That came a laugh out of pain. ಒಂದು ನೋವಿಂದ, ಒಂದು ದುಃಖದಿಂದ ಸಂತೋಷ ಹೊರಗೆ ಬಂತು. A laugh that came out of sorrows. ಆ ದುಃಖದಿಂದ ಒಂದು ಆನಂದ ಹೊರಗೆ ಬಂತು. This is your season. ಇದು ನಿಮ್ಮ ಕಾಲ. Till now ಇಲ್ಲಿವರೆಗೂ you might have cried. ನೀವು You may ಅತ್ತಿರಬಹುದು. have been shame and mockery. ನೀವು ನಾಚಿಕೆಗೆ ಲಜ್ಜೆಗೆ But ಒಳಪಟ್ಟಿರಬಹುದು. this month of November ಆದ್ರೆ ಈ ನವೆಂಬರ್ you shall laugh. ನೀನು ನಗುತ್ತೀಯ. You shall laugh. ನೀನು ನಗುತ್ತೀಯ. ದೇವರು ಒಂದು ದೊಡ್ಡ ಅದ್ಭುತ ಮಾಡ್ತಾನೆ. ಅದೆಂತ ಅದ್ಭುತ ಅಂದ್ರೆ ನಿಮ್ಮ ವೈರಿನ ಬಾಯನ್ನು ಮುಚ್ಚಿಸೋ ಅದ್ಭುತ. Somebody receive it. ಯಾರಾದ್ರೂ ಹೊಂದಿಕೊಳ್ಳಿ. Somebody receive it. ಯಾರಾದ್ರೂ ಹೊಂದಿಕೊಳ್ಳಿ. Somebody receive it. ಯಾರಾದ್ರೂ ಹೊಂದಿಕೊಳ್ಳಿ. ಈಗ ನಿನ್ನ ಅದು ನಿನ್ ಕೇಸ್ ಅಲ್ಲ, ದೇವ್ರು ಹೇಳ್ತಾನೆ ನನ್ನ ಕೇಸ್. ಈಗ ಆಮೆನ್. ಮೈ ಪರ್ಸನಲ್ ಕೇಸ್. ಈಗ ನಿನ್ ಸಮಸ್ಯೆ ಅದಾಗಿತ್ತು, ಈಗ ನನ್ನ ಸಮಸ್ಯೆ ಅದಾಗಿದೆ. It's my personal case. ಇದು ನಿಮ್ ಸಮಸ್ಯೆ, ಈಗ ನನ್ನ ಸಮಸ್ಯೆ ಅಂತ It's ಹೇಳ್ತಾರೆ. about my dignity. ಇದು ನನ್ನ ಹೆಸರು ಬಗ್ಗೆ, ಇದು It's about my reputation. ನನ್ನ ಹೆಸರು ಬಗ್ಗೆ ಇದಾಗಿದೆ. I will say, do wonders, says the Lord. ನಾನು ಅದ್ಭುತಗಳನ್ನು ಮಾಡುತ್ತೇನೆ ಎಂಬುದಾಗಿ ಕರ್ತನು ಹೇಳಿದ್ದಾನೆ. Come on, you need to read. Are you getting? ನಿಮಗೆ ನಾಚಿಕೆಯಿಂದ ಹೊರಗೆ ಬರ್ಬೇಕನ್ನೋರು ಜೋರಾಗಿ ಒಂದು ಆಮೇಲೆ ಹೇಳಿ. ಎಚ್ಚರವಾಗಿರ್ರಿ. Hallelujah. ನಿನ್ನಲ್ಲಿ ಏನೋ ಕಮ್ಮಿ ಇದಕ್ಕೋಸ್ಕರ ತಾನೆ ಅವ್ರು ನಗ್ತಿದ್ದಾರೆ. ನಿನ್ನಲ್ಲಿ ಏನು ಇಲ್ಲದಕ್ಕೋಸ್ಕರ ತಾನೆ ಟೀಕೆ ಮಾಡ್ತಿದ್ದಾರೆ. ದೇವ್ರ ಆತ್ಮ ಹೇಳ್ತಾನೆ, ಅದನ್ನ ಭರ್ತಿ ಮಾಡ್ತೇನೆ. Oh shakaraba. Come on, somebody receive this word for you. ಹೊಂದಿಕ. Hallelujah. ಎರಡನೇ ಕೀರ್ತನೆ ಹಾಕು. Put Psalms 2. Quickly, Psalms 2. Why do the nations conspire and the peoples plot in vain? Next verse. The kings of the earth take their stand and the rulers gather together against the Lord and against his anointed one. ಕರ್ತನ ವಿರೋಧವಾಗಿ, ಆತನ ಅಭಿಷಕ್ತರ ವಿರೋಧವಾಗಿ ಜನರು, ವಿರೋಧವಾಗಿಯೂ ಭೂಜನರು ನಿಂತುಕೊಳ್ಳುವುದಾದರೂ ಪ್ರಭುಗಳು ಒಟ್ಟಾಗಿ ಆಲೋಚಿಸುತ್ತಾನೆ. ಏನ್ ಮಾಡ್ತಿದ್ದಾರೆ? ವಿರೋಧವಾಗಿ ಆಲೋಚನೆ ಮಾಡ್ತಿದ್ದಾರೆ. ಈ ಸಭೆ ಹಾಳಾಗಬೇಕು, ಈ ಸೇವಕರು ಅಷ್ಟು ಹಾಳಾಗಬೇಕು, ಈ ವಿಶ್ವಾಸಿ ಹಾಳಾಗಬೇಕಂತ ಕೆಲವರು ಆಗ್ಲೇ ನಕ್ಕೊಂತ, ಟೀಕೆ ಮಾಡ್ಕೊಂತ, ಮಾತಾಡ್ತಾ ಹಾಸ್ಯ ಮಾಡ್ತಿದ್ದಾರೆ. ಆದ್ರೆ ದೇವ್ರ 3ನೇ ವಾಕ್ಯನ ಹೇಳ್ತಾನೆ ಗೊತ್ತಾ? ಅವ್ರು ಹೇಳ್ತಾರೆ, ಅವ್ರನ್ನು ಸರ್ಪನೆ ಮುರಿದು ಅಂತ ಏನ್ ಹೇಳ್ತಾರೆ ಅವ್ರು ಹೇಳ್ತಾರೆ. 4ನೇ ವಾಕ್ಯ ದೇವ್ರೇನ್ ಹೇಳ್ತಾನೆ? ಪರಲೋಕದಲ್ಲಿ ಕೂತಿರುವ ಆತನು ಅದಕ್ಕೆ ನಗುವನು, ಆತನು ಪರಿಹಾಸ ಮಾಡುವನು. Somebody say, the one enthroned in heaven laughs, the Lord scoffs at them. ಪರಲೋಕದಲ್ಲಿರುವ ಆತನು ಅದನ್ನು ನೋಡಿ ಪರಿಹಾಸ ಮಾಡುವನು. He rebukes them in his anger. ಆಗ ಆತನು ತನ್ನ ಕೋಪದಿಂದ ಅವರನ್ನು ಸಂಗಡ ಮಾತನಾಡುವನು. Next verse. I have installed my king on Zion, my holy hill. Next. The Lord says, look at me. ಕರ್ತನು ಹೇಳ್ತಾ ಇದ್ದಾನೆ ನೋಡಿ ಇಲ್ಲಿ. ಈ ಸಭೆಯ ರೆಪ್ಯುಟೇಷನ್, ಈಗ ಈ ಸಭೆ ಟೀಕೆ ಮಾಡಿದ್ದು, ಸೇವಕರು ಟೀಕೆ ಮಾಡಿದ್ದು, ವಿಶ್ವಾಸಿನ ಟೀಕೆ ಮಾಡಿದ್ದು ಅವರಿಗಲ್ಲ, ನನಗೆ ಟೀಕೆ ಮಾಡ್ದಂಗೆ ಆಯ್ತು. ದೇವರ ಆತ್ಮ ಹೇಳ್ತಿದ್ದಾನೆ, ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ಈಗ ನನ್ನ ತಗೊಂಡಿನ ಪರ್ಸನಲ್ ಕೇಸ್, ಐ ಆಮ್ ಟೇಕನ್ ದ ಪರ್ಸನಲ್ ಕೇಸ್. My reputation is on the line. Put 2 words quickly. The 3, 4 ಹಾಕು. The one enthroned in heaven laughs. ಪರಲೋಕದಲ್ಲಿ ಕೂತಿರುವ ಆತನು ಅದಕ್ಕೆ ಅವನು ಪರಿಹಾಸ ಮಾಡುವನದನ್ನು ನೋಡಿ. ಯಾರನ್ನು ಪರಿಹಾಸ? ಅವರನ್ನು ಪರಿಹಾಸ ಮಾಡ್ತಾನೆ. ಅರ್ಥ ಆದವ್ರು ಹಲ್ಲು ಹೇಳ್ಬೇಕು.
Are you getting what I'm saying? The Lord laughs at them. ಕರ್ತನು ಅವರನ್ನು ನೋಡಿ ನಗುತ್ತಾ ಇದ್ದಾನೆ. ಅವ್ರು ಏನ್ ಪ್ಲಾನ್ ಮಾಡಿದ್ರು, ಎಷ್ಟು ಪ್ಲಾನ್ ನಿನ್ನ ಅವಮಾನ ಮಾಡೋಕೆ, ನಿನಗೆ ಕೆಳಗೆ ಹಾಕಕ್ಕೆ ಏನ್ ಪ್ಲಾನ್ ಮಾಡಿದ್ರು, ದೇವ್ರು ಹೇಳ್ತಾನೆ ಗೊತ್ತಾ, ಅವ್ರ ಬಾಯನ್ನು ಮುಚ್ಚಿಸೋಕೆ ನೀನು ಅದ್ಭುತ ಮಾಡ್ತೀನಿ. ಆಮೆನ್. ಆಮೆನ್. I will do wonders that will shut the mouth of your critics. ಅದ್ಭುತಗಳನ್ನು ಮಾಡಿ ಅವರ ಬಾಯನ್ನು ಮುಚ್ಚುತ್ತೇನೆ. Somebody say amen. Somebody say louder amen. ಗಟ್ಟಿಯಾದ ಆಮೆನ್ ಹೇಳೋಣ. ಕೆಲವರ ಮುಖದಲ್ಲಿ ದೆವ್ವ ಪರದೆ ಹಾಕಿದ್ದಾನೆ, ವೇಲ್. ಒಂದು ಪರದೆ ನಿಮ್ಮ ಮುಖದ ಮೇಲೆ ಆ ಇದೆ. ವೇಲ್ ಏನ್ ಸಿಂಬಲ್ ಮಾಡ್ತದೆ ಗೊತ್ತಾ? ಶೇಮ್ ಅಂಡ್ ಮಾಕ್ರಿ ಸಿಂಬಲ್ ಮಾಡುತ್ತೆ. ಆ ಪರದೆ ನಾಚಿಕೆ ಮತ್ತು ಟೀಕೆಯನ್ನು ಹೋಲಿಸುತ್ತದೆ. ಅದನ್ನು ಹರಿದು ನಿನ್ನ ಮುಖವನ್ನು ಪ್ರಕಾಶ. I'm bringing you honor. ನಾನು ಗೌರವವನ್ನು ಕೊಡುವೆನು. I'm bringing you honor. ನಾನು ಗೌರವ ಕೊಡ್ತಾ ಇದ್ದೇನೆ. Are you receiving it? ಹೊಂದಿಕೊಳ್ತಾ ಇದ್ದೀರಾ? Sound. Maharaj. Hallelujah. ದೇವರ ಆತ್ಮ ಹೇಳ್ತಿದ್ದಾನೆ, ಈ ಕ್ರಿಟಿಕ್ಸ್ ಮಾಕ್ ಮಾಡೋರ ಮೇಲೆ ಒಂದು ಜಡ್ಜ್ಮೆಂಟ್ ಸ್ಪಿರಿಟ್ ತರ್ತಿದ್ದೀನಿ ಅಂತ. ಟೀಕೆ ಮಾಡುವವರ ಮೇಲೆ ನ್ಯಾಯ ತೀರ್ಪು ಆಗ್ಲಿಕ್ಕಿದೆ ಎಂಬುದಾಗಿ ಕರ್ತನು ಹೇಳ್ತಾ ಇದ್ದಾನೆ. I'm bringing a spirit of judgment against them. ನನ್ನ ಆತ್ಮದಲ್ಲಿ ನೋಡ್ತಾ ಇದ್ದೇನೆ, ನ್ಯಾಯ ತೀರ್ಪಿನ ಆತ್ಮ ಅವ್ರ ಮೇಲೆ ಬರ್ಲಿಕ್ಕಿದೆ. I'll tell you one thing. ಒಂದು ವಿಷಯ ನಾನು ಹೇಳ್ತೇನೆ, God is going to give beauty for ashes. ಬೂದೆಗೆ ಸುಂದರವನ್ನು ಕೊಡುವ ದೇವರು. He's going to give you dancing for mourning. ನೀವು ಅಳುವುದಕ್ಕಾಗಿ ನೀವು ನಟನೆ ಮಾಡಿ ಡ್ಯಾನ್ಸ್ ಮಾಡುವಾಗ ದೇವರು ಮಾಡ್ತಾನೆ. Instead of spirit of despair, I will give you a garment of praise. ನೀನು ದುಃಖದ ಬದಲಾಗಿ ನೀನು ಸ್ತುತಿಯ ವಸ್ತ್ರ ಕೊಡ್ತೇನೆ. Instead of shame and mockery, ಲಜ್ಜೆ ಮತ್ತು ಟೀಕೆಗೆ ಬದಲಾಗಿ I will give you wonders. ನಾನು ಅದ್ಭುತ ಕೊಡ್ತೇನೆ. ನೀನು ಇದ್ದ ಹಾಗೆ ಇರುವುದಿಲ್ಲ. ಈ ಸೆಕೆಂಡ್ ನಿಂದ ನಿನ್ನ ಪರಿಸ್ಥಿತಿ ಚೇಂಜ್ ಆಗ್ತಾ ಇದೆ. ಈ ಸೆಕೆಂಡ್ ನಿಂದ ನಿನ್ನ ದೇಹಕ್ಕೆ ಆರೋಗ್ಯ ಬರ್ತಾ ಇದೆ. ಈ ಸೆಕೆಂಡ್ ನಿಂದ ನಿನ್ನ ಹಣಕಾಸು ಸಿಚುವೇಶನ್ ಚೇಂಜ್ ಆಗ್ತಿದೆ. ಈ ಸೆಕೆಂಡ್ ಇಂದ ನಿನಗೆ ಪ್ರಮೋಷನ್ ಬರ್ತಾ ಇದೆ. ಈ ಸೆಕೆಂಡ್ ಇಂದ ನೀನು ಮೇಲೆ ಬರ್ತಿದೆಯಾ? ಈ ಸೆಕೆಂಡ್ ಇಂದ ಆ ಪರ್ದೆ ಹರಿದಾಕಲ್ಪಡ್ತಾ ಇದೆ. Somebody receive this word. ಯಾರಾದ್ರೂ ಹೊಂದಿಕೊಳ್ಳಿ ಈ ವಾಕ್ಯವನ್ನು. Somebody receive this word. ಯಾರಾದ್ರೂ ಹೊಂದಿಕೊಳ್ಳಿ. Hallelujah. I don't know what is stopping your noise. Is this the mat that's stopping or devil is stopping your voice? ನಿಮ್ಮ ಸ್ತುತಿ ಆಮೇನ್ ಹೇಳುವುದಕ್ಕೆ ಈ ಮ್ಯಾಟ್ ಅಡ್ಡಿ ಆಗಿದೆಯೋ ಅಥವಾ ಸೈತಾನು ಅಡ್ಡಿ ಆಗಿದಾನೋ ಗೊತ್ತಾಗ್ತಾ ಇಲ್ಲ ನನಗೆ. Nothing should stop your praise. ನಿಮ್ಮ ಸ್ತುತಿಯನ್ನು ಯಾವುದು ಕೂಡ ನಿಲ್ಲಿಸಬಾರದು. When church prayed, ಸಭೆ ಪ್ರಾರ್ಥನೆ ಮಾಡಿದಾಗ Peter was released. ಪೇತ್ರನು ಬಿಡುಗಡೆ ಆದನು. But only door was opened. ಆ ಬಾಗಿಲು ಆಗಾಗಿ ತೆರೆಯಲ್ಪಡ್ತು. But when Paul and Silas was in prison, ಆದ್ರೆ ಪೌಲ್ ಸೀಲರು ಸೆರೆ ಕೈದಿಯಲ್ಲಿದ್ದಾಗ they not only prayed, ಅವರು ಪ್ರಾರ್ಥನೆ ಅಷ್ಟೇ they ಮಾಡಿಲ್ಲ, praised. ಅವರು ಸ್ತುತಿಸಿದ್ರು. What happened? ಏನಾಯ್ತು? Foundation shook. ಅಲ್ಲಿ ಒಂದು ಭೂಕಂಪ ಆಯಿತು. Doors opened. ಬಾಗಿಲು ತೆರೆಯಲ್ಪಡ್ತು. Chains became loose. ಆ ಸರಪಣಿಗಳು ಕಳಚಿ ಬಿದ್ದವು. ಕೆಲವರು ಹೇಳ್ತಾರೆ, ನನಗೆ ಯಾರು ಪ್ರೀತಿ ಮಾಡಲ್ಲ. ನಾನು ಇನ್ನು ಒಂದು ಹೊಸ ಗುಡ್ ನ್ಯೂಸ್ ಹೇಳ್ತೀನಿ ಗೊತ್ತಾ? ನಿನಗೆ ಯಾಕೆ ಯಾರು ಪ್ರೀತಿ ಮಾಡಲ್ಲ? ನಿನಗೆ ಪ್ರೀತಿ ಮಾಡೋ ದೇವ್ರು ಎದುರಿಸ್ತಾನೆ. ನಿನ್ನ ಒಳ್ಳೆತನಕ್ಕೆ ಪ್ರೀತಿ ಮಾಡೋರಲ್ಲ. ಆಮೆನ್. ನಿನ್ನ ಮೈನಸ್ ನೆಗೆಟಿವ್ ಪ್ರೀತಿ ಮಾಡೋ ದೇವ್ರು ಎದುರಿಸ್ತಾನೆ. How can you tell that? How can you tell that? ಅದು ಹೇಗೆ ನೀವು ಹೇಳಕ್ ಸಾಧ್ಯ? ದೆವ್ವಗೆ ಪ್ರೀತಿ ಮಾಡೋ ಬಹಳ ಜನ ಇದ್ದಾರೆ. ನಿಮಗೆ ಮಾಡೋರು ಇರಲ್ವಾ? Come on, come on, come on, come on, come on, come on, come on. ಕೈ ತಟ್ಟಿದ್ರೆ ಚೆನ್ನಾಗಿ ತಟ್ಟಿ. Some people love devil. Do you know that? ಕೆಲವರು ದೆವ್ವವನ್ನು ಇಷ್ಟಪಡ್ತಾರೆ, ಗೊತ್ತಾ ನಿಮಗೆ? They know the devil is a thief, robber and a stealer. ಅವರಿಗೆ ಗೊತ್ತು ಸೈತಾನು ಕಳ್ಳತನನು ಹಾಳು ಮಾಡನು ವಂಚಕನೆ But ಎಂಬುದಾಗಿ. still they love him. ಆದ್ರೂ ಕೂಡ ಆತನ ಪ್ರೀತಿಸ್ತಾರೆ. How much more that God will raise people who love us. ಇದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸುವನು ದೇವರು ಎಬ್ಬಿಸಬಲ್ಲಾತನ. ದೆವ್ವಗೆ ಪ್ರೀತಿ ಮಾಡೋ ಟೀಮ್ ಇದ್ರೆ, ಆಮೆನ್,
God, my God, my ನನ್ನನ್ನು God. ಪ್ರೀತಿಸುವರು ನಾನು ಬಹಳ Come on, hey. Come on, you need to say hallelujah, amen to this. Hallelujah. ಕೆಲವರು ಹೇಳ್ತಾರೆ ನಾನು ಕದಲುವುದೇ ಇಲ್ಲ, ನಾನು ಏನು ನಾನು ಯಾರಿಗೆ ಶೇಮ್ ಮಾಕ್ರಿಯಲ್ಲಿ ಹೋಗ್ತಿದ್ದಾರೋ ಅವರಿಗಷ್ಟೇ ಗೊತ್ತು ಈ ನೋವು ಏನಂತ. ನಾಟ್ ದ ಪೀಪಲ್ that are so comforted. ಈ ನಾಚಿಕೆಯಲ್ಲಿ ಟೀಕೆಯಲ್ಲಿ ಹಾದು ಹೋಗ್ತಾ ಇರುವವರಿಗೆ ಮಾತ್ರ ಈ ವಾಕ್ಯ ಮತ್ತು ಅವರ ನೋವು ಗೊತ್ತಾಗ್ತಾ ಇದೆ. Not for everyone. ಎಲ್ಲರಿಗೂ ಇದು ವಾಕ್ಯ That's ಅರ್ಥ why I ಆಗ್ತಾ said ಇಲ್ಲ. at the beginning ನಾನು ಮುಂಚೆನೆ ಹೇಳಿದೆ that ಅವಾಗಲೇ, this is for few people that God is bringing them out. ಇದು ಕೆಲವರಿಗೆ ಮಾತ್ರ ದೇವರು ಹೊರಗೆ ತರ್ಲಿಕ್ಕಿದ್ದಾನೆ ಅಂತ ನಾನು ಹೇಳಿದೆ. Hallelujah. ಒಂದು ಮನೆ ಕಟ್ಟಕ್ಕೆ ಎಷ್ಟು ವರ್ಷ ಬೇಕು? ಸರಿದಾನೆ, ಮಕ್ಕಳು ಸರಿದಾರೆ. Okay, that's many years to build a house. ಎಷ್ಟು ವರ್ಷ ಆಗುತ್ತೆ ಒಂದು ಮನೆ ಕಟ್ಟಕ್ಕೆ? ಅದು ಕೂಡ್ಸಕ್ಕೆ, ದುಡ್ಡು ಕೂಡ್ಸಕ್ಕೆ. ಆದ್ರೆ ದೇವ್ರು ಹೇಳ್ತಾನೆ ಬಾಯಿ ತರಲೆ ಮೀನಲ್ಲಿ ನಾಣ್ಯ. ದೇವರು ನಿಮ್ಮ ಶೇಮನ್ನು ಮಾಕ್ರಿಯನ್ನು ತೆಗಿಬೇಕಂತ ಮನಸ್ಸು ಮಾಡಿದ್ರೆ ಒಂದೇ ದಿವಸಲ್ಲಿ ಮಾಡ್ತಾನೆ. Come on, somebody. ಯಾರಾದ್ರೂ Hallelujah. ಅದು ಎಷ್ಟು ದೊಡ್ಡ ಅದ್ಭುತ ಮಾಡ್ತಾನೆ ಗೊತ್ತಾ? ನಿಮ್ಮ ಹಣ ನಿಮ್ಮ ಅಕೌಂಟಲ್ಲಿ ಒಂದು ಕೋಟಿ ಬರಂಗ್ ದೇವ್ರು ಮಾಡ್ತಾನೆ. ನಿಮ್ಮ ನೋವು ನಿಮ್ಮನ್ನು ಟೀಕೆ ಮಾಡೋರು ಬಾಯಿ ಎಷ್ಟು ತರ ಮುಚ್ತಾರೆ ಗೊತ್ತಾ? ಅವ್ರ ಜೀವಮಾನದಲ್ಲಿ ನಿಮ್ಮ ಬಗ್ಗೆ ಮಾತಾಡ್ಲೇಬಾರ್ದಂಗೆ ಅದ್ಭುತ ಮಾಡ್ತಾರೆ. Somebody need to receive this word. ಇದು ಹೊಂದಿಕೊಳ್ಳುವವರಿಗೆ ಮಾತ್ರ ಬರ್ಲಿಕ್ಕಿದೆ. Hallelujah. ನಾಳೆ ಅಲ್ಲ, ನಾಡಿದ್ದಲ್ಲ, ಈಗ ಕ್ಷಣವೇ ಸ್ಟಾರ್ಟ್ ಆಯ್ತು ನಿಮ್ಮ ಮಿರಾಕಲ್. Somebody say amen. ಯಾರಾದ್ರೂ ಆಮೆನ್ ಎಂಬುದಾಗಿ ಹೇಳೋಣ. Either change the mic or change the speaker. The speaker is doing amen. Hallelujah. Hallelujah. Somebody say I'm coming out of shame and ಎಲ್ಲ ಹೇಳ್ರಿ, ನಾನು ನಾಚಿಕೆಯಿಂದ ಹೊರಗೆ ಬರ್ತಾ ಇದ್ದೇನೆ. ಹೇಳಪ್ಪ, ನಾನು ನಾಚಿಕೆಯಿಂದ ಹೊರಗೆ ಬರ್ತಾ ಇದ್ದೇನೆ. ಯಾಕೆ? ದೇವರ ಹೆಸರು ರೆಪ್ಯುಟೇಷನ್ ಅಲ್ಲಿ ನಿಂತ್ಕೊಂಡಿದೆ. ನೀನನ್ನು ಸನ್ಮಾನ ಮಾಡಿ ಆತನ ದೇವರನ್ನು ತೋರಿಸ್ಕೊಂತಾನೆ. ನಿನ್ನನ್ನು ಮೇಲ್ ಎತ್ತಿ ಆತನ ದೇವರನ್ನು ತೋರಿಸ್ಕೊಂತಾನೆ. ನಿನ್ನನ್ನು ವಾಸಿ ಮಾಡಿ ಆತನ ಸ್ವಸ್ಥತೆ. Jesus. Come on. ಅವ್ನು ಕೂತ್ಕೊಂಡ ನೋಡು, ಅವ್ನು ಹೆಂಗ್ Hallelujah. ಈ ಸ್ಪಿರಿಟ್ ಅಲ್ಲಿ ಕನೆಕ್ಟ್ ಆದವರಿಗೆ ಜುಮ್ ಅನ್ಸುತ್ತೆ, ಸೂಪರ್ ಅನ್ಸುತ್ತೆ. ಈ ಆತ್ಮದಲ್ಲಿ ಸತ್ತಾರಲ್ಲ ಅವರು ಈ ಕಾಯಕ್ಕೆ ಹೋಗಿ ಬಡ್ಕಾರೋಸ್ ಅಲ್ಡಾರೋಸ್ ಕನ್ಕಲ್ಸ್, ರೈಟ್? ಬಟ್ ದೋಸ್ ಹೂ ಕನೆಕ್ಟೆಡ್ ಇನ್ ದ ಸ್ಪಿರಿಟ್, ಆತ್ಮದಲ್ಲಿ ಇರುವವರಿಗೆ ಇದು ಗೊತ್ತಾಗ್ತದೆ. that God is speaking something else. ಇದು ದೇವರು ವ್ಯತ್ಯಾಸವಾಗಿ ಇವತ್ತು ಮಾತಾಡ್ತಾ ಇದ್ದಾನೆ ಅಂತ. God is doing something else. ದೇವರು ಹೇಳ್ತಾ ಇದ್ದಾನೆ, God is doing something else. ದೇವರು ಇನ್ನು ವ್ಯತ್ಯಾಸವಾಗಿ ಮಾಡ್ಲಿಕ್ಕಿದ್ದಾನೆ. Hallelujah. Amen. ಈ ಲೋಕವು ಸೋಲ್ ಐತಲ್ಲ, ಸೋಲ್ ಆತ್ಮ. ಸೋಲ್ ಏನಂತಿ? ಪ್ರಾಣ ದೇವ ಕೈಲಿ ಕೊಟ್ಬಿಟ್ಟಾರೆ. ಯಾರ ಕೈಲಿ ಕೊಟ್ಟಾರೆ? ಅದ್ರ ಬದಲು ಏನ್ ಕೊಟ್ಟನ್ ದೇವ ಅವರಿಗೆ? ಹಣಕಾಸು, ಆಸ್ತಿ, ಮಾತಾಡ್ಬೇಕು ಎಲ್ಲ ಕೊಟ್ಟಾನೆ. ಯಾಕಂದ್ರೆ ಅವ್ರು ಏನಂತ ಸೋಲಿಗೆ ಏನಂತೀಯ? ಪ್ರಾಣ ಯಾರಿಗೆ ಕೊಟ್ಟ? ಅವ್ರು ಕೊಟ್ಟ, ಸೈತಾನಿಗೆ ಒಪ್ಪಿಸಿದ್ದಾರೆ, ಲೋಕಕ್ಕೆ ಒಪ್ಪಿಸಿದ್ದಾರೆ. ಕೆಲವರು ಬಹಳ ಜನ ಬಂದ್ಬಿಟ್ಟು ಯೇಸು ಸ್ವಾಮಿ ಬಂದ್ಬಿಟ್ಟು ಬಹಳ ಜನ ವಾಪಸ್ ಹೋಗಿದ್ದಾರೆ. ಮತ್ತೆ ಮಾಟ ಮಂತ್ರಗಾರ ಹತ್ರ ಹೋಗಿದ್ದಾರೆ. ವಾಪಸ್ಸು ಇದು ಏನು ಕಣಿ ಹೇಳೋರ ಹತ್ರ ಹೋಗಿದ್ದಾರೆ. ದೆವ್ವಾಗ ಅದೇ ಬೇಕು. ಯಾಕಂದ್ರೆ ನೀನು ಸರೆಂಡರ್ ಆ ಟೈಮಲ್ಲಿ ನೀನು ಸರೆಂಡರ್ ಆಗ್ಬೇಕಂತ ದೆವ್ವ ಭಾಳ ಟ್ರೈ ಮಾಡ್ತಾನೆ. ನಿನ್ನ ಶೇಮ್ ಟೈಮಲ್ಲಿ, ನಿನ್ನ ಮಾಕ್ರಿ ಟೈಮಲ್ಲಿ ಯು ನೀಡ್ ಟು ಸರೆಂಡರ್ ಟು ಡೆವಲ್. ದಟ್ಸ್ ವಾಟ್ ಈಸ್ ಪ್ಲಾನಿಂಗ್. ನಿನ್ನ ಒಂದು ನಾಚಿಕೆ ಟೈಮಲ್ಲಿ ನೀನು ನಾನು ಸೋತಿದ್ದೇನಂತ ಒಪ್ಪಿಕೊಂಡು ಸೈತಾನ ಹೇಳುವುದನ್ನು ಮಾಡ್ಬೇಕಂತ ಎದುರು ನೋಡ್ತಾ ಇದ್ದಾನೆ.
That's why when he came to Jesus, ಅದಕ್ಕಾಗಿ ಯೇಸು ಹತ್ರ said, ಬಂದಾಗ bow down to me. ನನ್ನ ಎದುರಿಗೆ ನೀನು ಅಡ್ಡ ಬೀಳು. This world is mine. ಈ ಲೋಕ ನಂದು. I will give you everything. ಈ ಲೋಕದಲ್ಲಿ ಇರೋದು ಎಲ್ಲ ಕೊಟ್ಟು ಬಿಡ್ತೇನೆ ಅಂತ ಯೇಸುಗೆ ಹೇಳಿದ ಸೈತಾನ. I will give you everything ಈ ಎಲ್ಲ ಕೊಟ್ಟು ಬಿಡ್ತೇನೆ if you bow down to me. ನನ್ನನ್ನು ನೀನು ನನ್ನ ಮುಂದೆ ನೀನು ಬಾಗುವುದಾದ್ರೆ. Jesus was weak that time. That means he was fasting. ಯೇಸು ಸ್ವಾಮಿ ಅಲ್ಲಿ ಉಪವಾಸ ಮಾಡ್ತಾ ಇದ್ದನು. That he was tempting according to what Jesus needs. ಯೇಸುಗೆ ಏನ್ ಬೇಕಿತ್ತೋ ಅದೇ ಶೋಧನೆ ಅವನು ಒಳಗೋಗ್ತಿದ್ದ. ನಿನ್ ಲೈಫ್ ಅಲ್ಲಿ ಏನ್ ಹೋಗ್ತಿದೆಯಲ್ಲ ಅದ್ ತಕ್ಕಂತೆನೆ ದೇವ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ತಾನೆ ಅವನಿಗೆ ಹತ್ರ ಬರ್ಬೇಕಂತ. And devil knew that Jesus wanted this. ಯೇಸುವಿಗೆ ಇದು ಬೇಕು ಅಂತ ಸೈತಾನಿಗೆ ಗೊತ್ತಿತ್ತು. That's why he said, if you bow down to me, I will give it to you. ಅದಕ್ಕಾಗಿ ಹೇಳಿದ, ನೀನ್ ನನ್ನ ಮುಂದೆ ಅಡ್ಡ ಬಿದ್ರೆ ಈ ಲೋಕವನ್ನು ನಿನಗೆ ಕೊಡ್ತೇನೆ ಅಂತ ಹೇಳಿದ. Many of us ಬಹಳ ಜನರು are drowned in shame and mockery ನಾಚಿಕೆ ಟೀಕೆಯಲ್ಲಿ ಮುಳುಗಿದ್ದೇವೆ and have surrendered, saying, God, it is enough. And some of them have gone back to the devil. ದೇವರೇ ಇದು ಸಾಕಾಯ್ತು ಇಲ್ಲ ಎಂಬುದಾಗಿ ಹೇಳ್ಬಿಟ್ಟು ದೇವರನ್ನು ಬಿಟ್ಟು ಲೋಕಕ್ಕೆ ಹಿಂದೆ ತಿರುಗಿ But there are ಹೋಗ್ಬಿಟ್ಟಿದ್ದಾರೆ. some of them ಆದ್ರೆ ಕೆಲವರು who ಅದರಲ್ಲಿ are on their knees ಅವರ ಮೊಣಕಾಲಲ್ಲಿ ಇದ್ದು and they're crying ಅವ್ರು ಅಳ್ತಾ ಇದ್ದಾರೆ. and they say, Jesus. ಯೇಸು ಬೇಕು ಎಂಬುದಾಗೆ. Say, Jesus, only you can do something about this. ಯೇಸು ಮಾತ್ರ ಇದ್ರ ಬಗ್ಗೆ ಏನಾದ್ರೂ ಮಾಡಬಲ್ಲನು. No man can help you. ಯಾವ ಮನುಷ್ಯನು ನಿಮಗೆ ಸಹಾಯ No ಮಾಡಕ್ಕಾಗಲ್ಲ. man can bring you out of this. ಯಾವ ಮನುಷ್ಯನು ಇದರಿಂದ ನಿಮಗೆ ಹೊರಗೆ ತರಕ್ಕಾಗಲ್ಲ. Only Jesus can do. ಯೇಸು ಮಾತ್ರ ಹೊರಗೆ ತರ್ಲಿಕ್ಕೆ ಸಾಧ್ಯ. Hallelujah. Hallelujah. Amen. Amen. ನಿಮ್ಮ Stand up wherever you are. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. Lift your hands and close your eyes. ಎರಡು ಕೈಗಳನ್ನು ಪರಲೋಕದೆಡೆಗೆ ಚಾಚಿ ಕಣ್ಗಳನ್ನು ಮುಚ್ಚಿಕೊಳ್ಳ್ರಿ. ನನ್ನ ಆಸೆ ನನ್ನ ಬಯಕೆ ನಿನ್ನ ನಾಮ ಮಹಿಮೆಗೆ ಪಾತ್ರನೇ ಮಹತ್ವ ದೇವನೇ ಎಲ್ಲ ನಾಮಕ್ಕಿಂತಲೂ ಎಲ್ಲ ನಾಮಕ್ಕಿಂತಲೂ ಎಲ್ಲ ಶಕ್ತಿಗಿಂತಲೂ ಎಲ್ಲ ರೋಗಕ್ಕಿಂತಲೂ ನೀವು ಎಲ್ಲ ನಾಮಕ್ಕಿಂತಲೂ Come on, lift your hands. ಕೈಗಳನ್ನೆತ್ತೋಣ. Right now I pray in the name of Jesus. ಈಗ ಪ್ರಾರ್ಥಿಸ್ತೇನೆ ಯೇಸುವಿನ ನಾಮದಲ್ಲಿ. The people are going through shame and mockery. ನಾಚಿಕೆಗೆ ಮತ್ತು ಟೀಕೆಗೆ ಒಳಪಟ್ಟು ಹೋಗ್ತಾ ಇರುವಂತ ಜನರು Lift your hands. ಕೈಗಳೆತ್ತಿರುವಾಗಲೇ Father, right now in the name of Jesus. ತಂದೆ ಯೇಸುವಿನ ನಾಮದಲ್ಲಿ ಈಗಲೇ That Lord, you will take their case as your case. ಈ ಕೇಸನ್ನು ನಿನ್ನ ಕೇಸಾಗಿ ತೆಗೆದುಕೊಳ್ಳಪ್ಪ. And you will shut the mouth of people that are shaming and mocking. ನಾಚಿಕೆಗೆ ಲಜ್ಜೆಗೆ ಒಳಪಡಿಸುವ ಜನರನ್ನು ನೀನು ಅವಮಾನಗೊಳಿಸು. And you will lift our heads higher. ನೀವು ನಮ್ಮ ತಲೆಯ ಮೇಲೆ ತುಲುಕಿದೀಯ. Many of them are saying God will not help them. ಬಹಳ ಜನರು ಹೇಳ್ತಾ ಇರಬಹುದು ಇವರನ್ನು ದೇವರು ಕಾಪಾಡಲ್ಲ ಎಂಬುದಾಗಿ. But the Lord but Psalmist says, ಕೀರ್ತನಗಾರನು ಹೇಳ್ತಾನೆ, is the glory and the lifter of my head. ನನ್ನ ತಲೆಯನ್ನು ಮೇಲೆತ್ತುವ ನನ್ನ ದೇವರಾಗಿದ್ದಾನೆ. Come on, lift your hands wherever you ಓ are. ಎಲ್ಲಿದ್ರು ಕೂಡ Lift your hands. ಕೈಗಳನ್ನೆತ್ತ. I feel an anointing of God already in this place. ಈ ಸ್ಥಳದಲ್ಲಿ ದೇವರ ಅಭಿಷೇಕ ನಾನು ನೋಡ್ತಾ ಇದ್ದೇನೆ. Shakara kataraba shikatalaba
Come on, open your mouth for 10 seconds. Open your mouth and speak. ಎಲ್ಲರೂ ಒಂದು 10 ಸೆಕೆಂಡ್ ಬಾಗಿಲು ತೆರೆಯುತ್ತಾ ದೇವರಿಗೆ ಸ್ತೋತ್ರ ಮಾಡಿ. La tarabo shataraba. Thank you, Jesus. Le korama katarabash. Come on. Ratatatata. Shakaratata. Ratadadadadadadada. Shadadadadadadada. Rikadadadadadada. Shadadadadadada. Radadadadadada. Shadadadadadada. Yeke. Rutalabash. Ratatata. Rishakarababababababa. Cleanse. Sanctify. Shapapapa. Rakabash. Ratarabash. Relebosa karaba. Shekerede. Sharababababababash. Lekorababash. Rata, come on, Saba, don't stop. ನಿಲ್ಲಿಸಬೇಡಿ. Shatarababababane. Lift your hands for the touch of God. ದೇವರ ಸ್ಪರ್ಶಕ್ಕಾಗಿ ಕೈಗಳನ್ನೆತ್ತಿ. Yes. Ramakatarabosh. Erete kosa katalaba. Whatever you're going through, ನೀವು ಹಾದೋಗ್ತಾ ಇರೋ ಪ್ರತಿಯೊಂದು ವಿಚಾರದಲ್ಲಿ God is standing right beside you. ದೇವರು ನಿಮ್ಮ ಪಕ್ಕದಲ್ಲಿ ನಿಂತಿದ್ದಾನೆ. Ramakatarabash. Lekere katorobosh. Come on, lift your hands. ಕೈಗಳನ್ನೆತ್ತೋಣ. If you're sick, ನೀವು ರೋಗದಲ್ಲಿದ್ದರೆ, you're going through financial problem, ಹಣಕಾಸು ಸಮಸ್ಯೆಯಲ್ಲಿ ಹಾದೋಗ್ತಾ you're ಇದ್ರೆ, going in shame, ನೀವು ನಾಚಿಕೆಯಲ್ಲಿ ಒಳಗೋಗ್ತಿದ್ರೆ, if you're going through lot of sickness in your body, ನಿಮ್ಮ ದೇಹದಲ್ಲಿ ಬಹಳ ದೊಡ್ಡ ಸಮಸ್ಯೆ ರೋಗದಲ್ಲಿದ್ರೆ, come on, lift your hands. ನೀವು ಕೈಗಳನ್ನೆತ್ತಿ. I'm telling you, in seconds, some ನಾನು of you will ಹೇಳ್ತಾ get ಇದ್ದೇನೆ, healed. ತಕ್ಷಣನೇ God will touch, ದೇವರು deliver you and bring you out of that. ನಿಮ್ಮನ್ನು ಅದರಿಂದ ಹೊರಗೆ ತರ್ತಾನೆ. Come on, lift your hands by faith. ನೀವು ಯಾರೆಲ್ಲ ಇದೀರೋ ಅವರು ಮಾತ್ರ ಕೈಗಳ ಮೇಲೆ ಎತ್ತಿ. Shatakabasa. Rantakabashataba. I'm telling you, lift your hands by faith. Come on. ನಂಬಿಕೆಯಿಂದ ಇಲ್ಲಿ ನಿಂತುಕೊಳ್ಳಿರಿ. Lift your hands by faith. ನಂಬಿಕೆಯಿಂದ ನಿಮ್ಮ ಕೈಗಳನ್ನು ಎತ್ತಿರಿ. I'm seeing the glory of God already here. ದೇವರ ಮಹಿಮೆ ಇಲ್ಲಿರೋದನ್ನ ನೋಡ್ತಾ ಇದ್ದೇನೆ. Like a cloud that is coming. ಒಂದು ಮೋಡದ ರೀತಿ ಬರ್ತಾ ಇದೆ. You're entering into the cloud. ನೀವು ಮೋಡದಲ್ಲಿ ಹೋಗ್ತಾ ಇದ್ದೀರಾ. Oh rakababa, yes, some of you are already feeling it. ಈಗ ಕೆಲವರೆಲ್ಲ ಅನುಭವಿಸ್ತಾ ಇದ್ದೀರಾ. Shakaba rakabashika. Devil, your work is over. Your life, your things are over. Devil, your hold is broken. I speak to you in the name of Jesus. ಸೈತಾನನೇ ನಿನ್ನ ಸಮಯ ಮುಗಿತು. ಸೈತಾನನೇ ನಿನ್ನ ಅವಕಾಶ ಮುಗಿತು. ಯೇಸುವಿನ ನಾಮದಲ್ಲಿ ಮಾತಾಡ್ತಾ ಇದ್ದೀನಿ. Come on, lift your hands. ಕೈಗಳನ್ನು ಎತ್ತುವಾಗ In the name of Jesus. ಯೇಸುವಿನ ನಾಮದಲ್ಲಿ. Oh, in the name of Jesus. ಯೇಸುವಿನ ನಾಮದಲ್ಲಿ. A fresh touch. ಆ ತಾಜ ಅಭಿಷೇಕ. A fresh touch. ಆ ತಾಜ ಮುಟ್ಟುವಿಕೆ. Now we receive it in the name. ಯೇಸುವಿನ ನಾಮದಲ್ಲಿ. Receive it in the name of Jesus. ಯೇಸುವಿನ ನಾಮದಲ್ಲಿ. Receive it in the name of Jesus. ಯೇಸುವಿನ ನಾಮದಲ್ಲಿ. Sharababa.